ಭಾರತೀಯ ಬಾಹ್ಯಾಕಾಶ ಸಂಶೋಧನಾ ಸಂಸ್ಥೆ ಈ ವರ್ಷದ ಮೊದಲ ಉಪಗ್ರಹ ಉಡಾವಣೆಗೆ ಸಜ್ಜಾಗಿದೆ. ತನ್ನ PSLT C62 ಕಾರ್ಯಾಚರಣೆಯ ಮೂಲಕ EOSN-1 ಅನ್ವೇಷಣಾ ಉಪಗ್ರಹವನ್ನ ಬಾಹ್ಯಾಕಾಶಕ್ಕೆ ಉಡಾಯಿಸಿದೆ. ಇನ್ನು ಈ ಅನ್ವೇಷ ರಕ್ಷಣಾ ಸಂಶೋಧನಾ ಮತ್ತು ಅಭಿವೃದ್ಧಿ ಸಂಸ್ಥೆ ಅಭಿವೃದ್ಧಿಪಡಿಸಿದಂತ ಹೈಪರ್ ಸೈಕ್ರಲ್ ಉಪಗ್ರಹ ಆಗಿದೆ. ಇನ್ನು ಜನವರಿ 12ರಂದು ಭಾರತೀಯ ಬಾಹ್ಯಾಕಾಶ ಸಂಶೋಧನಾ ಸಂಸ್ಥೆಯ ತನ್ನ 64ನೇ PSLV ಕಾರ್ಯಾಚರಣೆಯನ್ನ ಉಡಾವಣೆ ಮಾಡುತ್ತೆ. ಇದು ಭಾರತದ ಬಾಹ್ಯಾಕಾಶ ಕಾರ್ಯಕ್ರಮಕ್ಕೆ ನಿರ್ಣಾಯಕ ಕ್ಷಣವನ್ನ ಗುರುತಿಸುತ್ತೆ. ಇನ್ನು ದೇಶದ ಖಾಸಗಿ ಬಾಹ್ಯಾಕಾಶ ಪರಿಸರ ವ್ಯವಸ್ಥೆಯ ಉದಯಕ್ಕೆ ನಾಂದಿ ಹಾಡುತ್ತೆ. ಈ ಉಡಾವಣೆ ಯಶಸ್ವಿಯಾದ್ರೆ ಮಹತ್ವದ ತಿರುವನ್ನು ಕೂಡ ಪಡೆಯುತ್ತೆ. ಇಸ್ರೋ ಮತ್ತೆ ಖಾಸಗಿ ಪಾಲುದಾರರ ನಡುವೆ ಹೆಚ್ಚಿನ ಸಹಯೋಗಕ್ಕೆ ದಾರಿ ಮಾಡಿಕೊಡಲಾಗುತ್ತೆ. ಜಾಗತಿಕ ಬಾಹ್ಯಾಕಾಶ ಆರ್ಥಿಕತೆಯಲ್ಲಿ ಭಾರತವನ್ನ ಒಂದು ಅಸಾಧಾರಣ ಶಕ್ತಿಯಾಗಿ ಇರಿಸುತ್ತೆ ಎನ್ನಲಾಗಿದೆ. ಇನ್ನು 15 ಉಪಗ್ರಹಗಳ ಉಡಾವಣೆ PSLV C62/EOSN-1 ಅಂತ ಹೆಸರಿಸಲಾಗಿರುವಂತಹ ಈ ಮಿಷನ್ ಬೆಳಗ್ಗೆ 10:17ಕ್ಕೆ ಶ್ರೀಹರಿಕೋಟಾದ ಸತೀಶ್ ಧವನ್ ಬಾಹ್ಯಾಕಾಶ ಕೇಂದ್ರದಿಂದ ಉಡಾವಣೆಯಾಗುತ್ತೆ. ಒಟ್ಟು 15 ಉಪಗ್ರಹಗಳನ್ನ ಹೊತ್ತೊಯ್ಯುತ್ತೆ. ಇದರಲ್ಲಿ ರಕ್ಷಣಾ ಸಂಶೋಧನೆ ಮತ್ತೆ ಅಭಿವೃದ್ಧಿ ಸಂಸ್ಥೆ ಅಭಿವೃದ್ಧಿಪಡಿಸಿದಂತ ಅನ್ವೇಷ ಅನ್ನುವಂತ ಉನ್ನತ ವರ್ಗೀಕೃತ ಕಣ್ಗಾವಲು ಉಪಗ್ರಹ ಕೂಡ ಸೇರುತ್ತೆ. ಇನ್ನು ಅನ್ವೇಷ ಉಪಗ್ರಹ ಅತ್ಯಾಧುನಿಕ ಇಮೇಜಿಂಗ್ ಸಾಮರ್ಥ್ಯಗಳನ್ನ ಒದಗಿಸೋದಕ್ಕೆ ವಿನ್ಯಾಸಗೊಳಿಸಲಾಗಿದ್ದು ಭಾರತ ಶತ್ರು ಸ್ಥಾನಗಳನ್ನ ನಿಖರತೆಯೊಂದಿಗೆ ನಕ್ಷೆ ಮಾಡೋದಕ್ಕೆ ಅನುವು ಮಾಡಿಕೊಡುತ್ತೆ ಅಂತ ಹೇಳಲಾಗಿದೆ. ಇನ್ನು ಸುಮಾರು 260 ಟನ್ ತೂಕದ PSLV C62 ಉಡಾವಣೆಯನ್ನ ಜನವರಿ 12ರಂದು ಬೆಳಗ್ಗೆ 10:17ಕ್ಕೆ ನಿಗದಿಪಡಿಸಲಾಗಿದೆ. ಇನ್ನು ಭೂವೀಕ್ಷಣಾ ಉಪಗ್ರಹ ಸೇರಿದಂತೆ ಒಟ್ಟು 14 ಸಹ ಪ್ರಯಾಣಿಕ ಉಪಗ್ರಹಗಳು ಕೂಡ ದೇಶೀಯ ಮತ್ತೆ ವಿದೇಶಿ ಗ್ರಾಹಕರಿಗೆ ಸೇರಿವೆ. PSLV C62/EOSN-1 ಕಾರ್ಯಾಚರಣೆಯ ಆರಂಭದಲ್ಲಿ ಥೈಲ್ಯಾಂಡ್ ಮತ್ತೆ ಯುನೈಟೆಡ್ ಕಿಂಗ್ಡಮ್ ನಿರ್ಮಿಸಿದಂತಹ ವೀಕ್ಷಣಾ ಉಪಗ್ರಹವನ್ನ ನಿಯೋಜಿಸುತ್ತೆ. ಇದರ ನಂತರ 13 ಇತರ ಸಹ ಪ್ರಯಾಣಿಕ ಉಪಗ್ರಹಗಳ ಉಡಾವಣೆಯಾದ ಸುಮಾರು 17 ನಿಮಿಷಗಳ ನಂತರ ಕಕ್ಷೆಗೆ ಸೇರುತ್ತೆ.